ಹಾಸನದಲ್ಲೂ ಕೂಡ ಶುರುವಾಯಿತು ಜೆಸಿಬಿಗಳ ಗರ್ಜನೆ. ಸಕಲೇಶಪುರ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ. ಒತ್ತುವರಿದಾರರಿಗೆ ಹಾಸನ ಜಿಲ್ಲಾಧಿಕಾರಿ ಶಾಕ್ ಕೊಟ್ಟಿದ್ದಾರೆ. ರಸ್ತೆ ಬದಿ ಹಾಕಲಾಗಿದ್ದಂತಹ ಅಂಗಡಿಗಳನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ. ಕಳೆದ ವಾರ ಸ್ಥಳಕ್ಕೆ ಡಿಸಿ ಲತಾ ಕುಮಾರಿ ಭೇಟಿಯನ್ನ ಕೊಟ್ಟಿದ್ರು. ಅಕ್ರಮ ಅಂಗಡಿಗಳನ್ನ ತೆರವು ಮಾಡಬೇಕು ಅನ್ನುವಂತ ಸೂಚನೆಯನ್ನ ಡಿಸಿ ಕೊಟ್ಟಿದ್ರು. ಇದೀಗ ಬೆಳ್ಳಂಬೆಳಗ್ಗೆ ಅಂಗಡಿಗಳನ್ನ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಪರ್ಯಾಯ ಅಂಗಡಿ ವ್ಯವಸ್ಥೆಯನ್ನ ಮಾಡಿಕೊಡೋದಕ್ಕೆ ವ್ಯಾಪಾರಿಗಳು ಮನವಿ ಮಾಡ್ತಾ ಇದ್ದಾರೆ. ಸಕಲೇಶಪುರ ಹಳೆ ಬಸ್ ನಿಲ್ದಾಣದ ಬಳಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಹೊಟ್ಟೆ ಜೀವನಕ್ಕೆ ಅಂತ 38 ವರ್ಷದಿಂದ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ಅಡವ ಆಸ್ತಿ ನನಗಿಲ್ಲ. ಒಂದು ಮನೆ ಬಂದ್ಬಿಟ್ರೆ ನಮ್ಗೆ ಇದ್ರಲ್ಲೇ ಜೀವನ. ನನ್ನ ಮಕ್ಕಳಿಗೆ ನನಗೆ ಇವತ್ತು ಯಾರು ನಮಗೆ ಹೆಲ್ಪ್ ಮಾಡೋಂಥ ಜನಗಳಿಲ್ಲ. ಕೋರ್ಟಿನ ಆದೇಶ ತಂದಿದ್ದೀವಿ. ಅದೇನು ಮಾಡ್ತಾರೋ ಅವ್ರ ಪಾಲಿಗೆ ಬಿಟ್ಟಿದ್ದು ನನ್ನೇನು ಬೆಳಕಾಕಿಲ್ಲ. ನಾನು ಎಷ್ಟು ದಿವಸ ಅಂತ ಸಾಯೋದಣ್ಣ. ಇಲ್ಲಿಂದ ಅಲ್ಲಿ ನಮ್ಮ ಕಣ್ಣೀರು ಕೈ ತೋರಿಸ್ತಾ ಇದ್ದಾರೆ. ನಮ್ಮ ಸಕಲೇಶಪುರದಲ್ಲಿ ಯಾರು ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಹೇಳಿ ನೀವು. ಯಾರು ಒಳ್ಳೇದು ಮಾಡ್ತಿಲ್ಲ. ಒಂದು ಕಡೆಗೆ ಒಂಥರ ಮಾಡ್ತಾರೆ, ಇನ್ನೊಂದು ಕಡೆಗೆ ಇನ್ನೊಂದು ಥರ ಮಾಡ್ತಾ ಇದ್ದಾರೆ. ನಮಗೊಂದು ಒಳ್ಳೇದು ಮಾಡ್ತಾ ಇದ್ದಾರೆ. ನಮ್ಮ ವ್ಯಾಪಾರ ತುಂಬ ವ್ಯಾಪಾರ ನಾವು ಬೆಳಿಗ್ಗೆ ಬಂದು ಈ ಥರ ಮುನ್ಸಿಪಾಲ್ಟಿಯಿಂದ AC ಆರ್ಡರ್ ಹಾಕಿದೆ ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಬಾತ್ರೂಮ್ ನೀರು ಹೋಗ್ತಾ ಇದೆ ಸ್ವಾಮಿ. ಆಮೇಲೆ ಮಳೆಗಾಲದಲ್ಲಂತೂ ಕೂರಕ್ಕಾಗಲ್ಲ, ಎಲ್ಲ ಗುಂಡಿ ಇದೆ. ನನಗೆ ಮಕ್ಕಳು ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ. ಒತ್ತುವರಿದಾರರಿಗೆ ಹಾಸನ ಜಿಲ್ಲಾಧಿಕಾರಿ ಶಾಕ್ ಕೊಟ್ಟಿದ್ದಾರೆ. ರಸ್ತೆ ಬದಿ ಹಾಕಲಾಗಿದ್ದಂತಹ ಅಂಗಡಿಗಳನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ. ಕಳೆದ ವಾರ ಸ್ಥಳಕ್ಕೆ ಡಿಸಿ ಲತಾ ಕುಮಾರಿ ಭೇಟಿಯನ್ನ ಕೊಟ್ಟಿದ್ರು. ಅಕ್ರಮ ಅಂಗಡಿಗಳನ್ನ ತೆರವು ಮಾಡಬೇಕು ಅನ್ನುವಂತ ಸೂಚನೆಯನ್ನ ಡಿಸಿ ಕೊಟ್ಟಿದ್ರು. ಇದೀಗ ಬೆಳ್ಳಂಬೆಳಗ್ಗೆ ಅಂಗಡಿಗಳನ್ನ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಪರ್ಯಾಯ ಅಂಗಡಿ ವ್ಯವಸ್ಥೆಯನ್ನ ಮಾಡಿಕೊಡೋದಕ್ಕೆ ವ್ಯಾಪಾರಿಗಳು ಮನವಿ ಮಾಡ್ತಾ ಇದ್ದಾರೆ. ಸಕಲೇಶಪುರ ಹಳೆ ಬಸ್ ನಿಲ್ದಾಣದ ಬಳಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಹೊಟ್ಟೆ ಜೀವನಕ್ಕೆ ಅಂತ 38 ವರ್ಷದಿಂದ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ಅಡವ ಆಸ್ತಿ ನನಗಿಲ್ಲ. ಒಂದು ಮನೆ ಬಂದ್ಬಿಟ್ರೆ ನಮ್ಗೆ ಇದ್ರಲ್ಲೇ ಜೀವನ. ನನ್ನ ಮಕ್ಕಳಿಗೆ ನನಗೆ ಇವತ್ತು ಯಾರು ನಮಗೆ ಹೆಲ್ಪ್ ಮಾಡೋಂಥ ಜನಗಳಿಲ್ಲ. ಕೋರ್ಟಿನ ಆದೇಶ ತಂದಿದ್ದೀವಿ. ಅದೇನು ಮಾಡ್ತಾರೋ ಅವ್ರ ಪಾಲಿಗೆ ಬಿಟ್ಟಿದ್ದು ನನ್ನೇನು ಬೆಳಕಾಕಿಲ್ಲ. ನಾನು ಎಷ್ಟು ದಿವಸ ಅಂತ ಸಾಯೋದಣ್ಣ. ಇಲ್ಲಿಂದ ಅಲ್ಲಿ ನಮ್ಮ ಕಣ್ಣೀರು ಕೈ ತೋರಿಸ್ತಾ ಇದ್ದಾರೆ. ನಮ್ಮ ಸಕಲೇಶಪುರದಲ್ಲಿ ಯಾರು ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಹೇಳಿ ನೀವು. ಯಾರು ಒಳ್ಳೇದು ಮಾಡ್ತಿಲ್ಲ. ಒಂದು ಕಡೆಗೆ ಒಂಥರ ಮಾಡ್ತಾರೆ, ಇನ್ನೊಂದು ಕಡೆಗೆ ಇನ್ನೊಂದು ಥರ ಮಾಡ್ತಾ ಇದ್ದಾರೆ. ನಮಗೊಂದು ಒಳ್ಳೇದು ಮಾಡ್ತಾ ಇದ್ದಾರೆ. ನಮ್ಮ ವ್ಯಾಪಾರ ತುಂಬ ವ್ಯಾಪಾರ ನಾವು ಬೆಳಿಗ್ಗೆ ಬಂದು ಈ ಥರ ಮುನ್ಸಿಪಾಲ್ಟಿಯಿಂದ AC ಆರ್ಡರ್ ಹಾಕಿದೆ ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಬಾತ್ರೂಮ್ ನೀರು ಹೋಗ್ತಾ ಇದೆ ಸ್ವಾಮಿ. ಆಮೇಲೆ ಮಳೆಗಾಲದಲ್ಲಂತೂ ಕೂರಕ್ಕಾಗಲ್ಲ, ಎಲ್ಲ ಗುಂಡಿ ಇದೆ. ನನಗೆ ಮಕ್ಕಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.